ಈಗಾಗಲೇ ಒಂದು ಐತಿಹಾಸಿಕವಾದಂಥ ವಕಫ್ ಕಾನೂನನ್ನು ಈ ರಾಷ್ಟ್ರದಿಂದಲೇ ಕಿತ್ತಾಕಬೇಕು ಅನ್ನೋಂಥ ಮೊದಲ ಹೆಜ್ಜೆ ಇವತ್ತು ಕೇಂದ್ರ ಸರ್ಕಾರ ಇಟ್ಟಿದೆ. ನಾವು ನಮ್ಮೆಲ್ಲ ತಂಡದ ವತಿಯಿಂದ ನಮ್ಮ ಜಗದಂಬಿಕಾ ಪಾಲ್ ಅವರಿಗೆ ಮತ್ತು ಆ ಸಮಿತಿ ಸದಸ್ಯರಿಗೆ ನಮಗೆ ಹೆಚ್ಚು ಗೌರವ ಕೊಟ್ಟು ನಮ್ಮೆಲ್ಲ ಮಾತುಗಳನ್ನು ಸ್ವೀಕಾರ ಮಾಡಿ ಆ ತಿದ್ದುಪಡಿಯಲ್ಲಿ ಅವುಗಳನ್ನೆಲ್ಲ ಅದರಲ್ಲಿ ಏನು ಒಳಪಡಿಸಿ ಇವತ್ತೇನು ವರದಿ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣ ನೀವು ಮಾಧ್ಯಮದವ್ರ ಸಹಿತ ಸಾಕಷ್ಟು ಈ ವಕಫ್ ಬಗ್ಗೆ ಬೆಳಕನ್ನು ಚೆಲ್ಲಿದ್ದರ ಕಾರಣದಿಂದ ನಾವು ಭಾಳಷ್ಟು ಯಶಸ್ವಿಯಾಗಿ ಆ ಕೆಲಸ ಮಾಡಿದ್ದಕ್ಕೆ ನಿಮಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಈಗ ಕಳೆದ 3-4 ದಿವಸದಿಂದ ರಾಜ್ಯದಲ್ಲಿ ಏನು ಜಿಲ್ಲಾ ಅಧ್ಯಕ್ಷರ ನೇಮಕಾತಿಯ ಪ್ರಕ್ರಿಯೆ ಯಾವುದೇ ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡದೆ ಕೇವಲ ನಾವು ರಾಜ್ಯ ಅಧ್ಯಕ್ಷ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಏನು ಕೇಂದ್ರ ನಮ್ಮ ಭಾರತೀಯ ಜನತಾ ಪಾರ್ಟಿ 3 ಹೆಸರನ್ನು ಕಳಿಸ್ಬೇಕು ಅನ್ನೋಂಥದ್ದು, ಅದ್ರ ಬಗ್ಗೆ ಎಲ್ಲ ಹಿರಿಯ ನಾಯಕರ ಜೊತೆಗೆ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಅಲ್ಲಿ ಹಾಲಿ ಶಾಸಕರಿರ್ಬೋದು, ಹಾಲಿ ಲೋಕಸಭಾ ಸದಸ್ಯರಿರ್ಬೋದು ಮತ್ತು ಮಾಜಿ ಲೋಕಸಭಾ ಸದಸ್ಯರು, ಮಾಜಿ ವಿಧಾನಸಭಾ ಸದಸ್ಯರು ಮತ್ತು ಪಕ್ಷದ ಮುಖಂಡರ ಯಾವುದೇ ಅಭಿಪ್ರಾಯ ತೆಗೆದುಕೊಳ್ಳಾರ್ದೇ ಏಕಪಕ್ಷೀಯವಾಗಿ ಸಂಘಟನೆಯನ್ನ ತಮಗೆ ಬೇಕಾಬಿಟ್ಟಿಯಾಗಿ ಇವತ್ತು ಏನು ಮಾಡ್ತಾ ಇರೋದು ಈಗಾಗಲೇ ನಾವು ಮೊದಲೇ ಅದನ್ನ ಊಹೆ ಮಾಡಿದ್ವಿ. ಈಗ ನಮ್ಮಲ್ಲೇ ಕೆಲವು ಹಿರಿಯ ನಾಯಕರೆಲ್ಲರೂ ಏನೋ ಸರಿಯಾಗಿ ಮಾಡ್ಬೋದು ಅನ್ನೋಂಥ ವಿಶ್ವಾಸದಿಂದ ಇದ್ರು. ಇನ್ನು 2 ದಿವಸದಲ್ಲಿ ಏನು ನಡೆದಂಥ ಬೆಳವಣಿಗೆಯಿಂದ ಸಾಕಷ್ಟು ಗೊಂದಲ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರ ನೇಮಕಾತಿಯಲ್ಲಿ ಆಗಿದೆ. ಇದರ ಬಗ್ಗೆ ಈಗಾಗಲೇ ಏನು ಮೊದಲು ನಮ್ಮಲ್ಲಿ ಅನೇಕ ಹಿರಿಯರೇನಿದ್ರು ಅವರು ತಟಸ್ಥವಾಗಿದ್ದರು. ಆದರೆ ಮೊನ್ನೆ ನಡೆದಂಥ ಈ ಜಿಲ್ಲಾಧ್ಯಕ್ಷರ ಘೋಷಣೆಯಿಂದ ಅವರೂ ಸಹ ಒಂದುಗೂಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ JP ನಡ್ಡಾಜಿಯವರಿಗೆ ಈಗಾಗಲೇ ಪತ್ರವನ್ನು ಬರೆಯೋದ್ರ ಮೂಲಕ ಈ ಒಂದು ಚುನಾವಣೆ ಅಸಂವಿಧಾನವಿದೆ, ಇದು ಏಕಪಕ್ಷೀಯವಾಗಿ ಕೇವಲ ವಿಜೇಂದ್ರ ಅವರ ರಾಜ್ಯ ಅಧ್ಯಕ್ಷ ಮಾಡುವ ಸಲುವಾಗಿ ಇದು ವ್ಯವಸ್ಥಿತವಾಗಿ ಒಂದು ಗುಂಪನ್ನು ತಯಾರು ಮಾಡಿ ಪಕ್ಷದ ಸಿದ್ಧಾಂತನೂ ಇಲ್ಲ, ಅಲ್ಲಿ ಯಾರಿಗೂ ವಿಶ್ವಾಸನೂ ತಗೊಳ್ಳೋಂಥ ಕೆಲಸ ಆಗಿಲ್ಲ ಅನ್ನೋಂಥದ್ದನ್ನು ಈಗಾಗಲೇ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಇದೆಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಿನ್ನೆ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರು ಪತ್ರಿಕಾಗೋಷ್ಠಿ ಮಾಡಿ ಅವರ ತಮ್ಮ ಏನು ಪ್ರತಿರೋಧವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲ ನೋಡಿದ ಮೇಲೆ ನಾವೆಲ್ಲ ಮೊದಲಿನಿಂದ ನಮ್ಮ ಏನು ಗುಂಪಿನಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ರಾಜ್ಯ ಅಧ್ಯಕ್ಷರ ಚುನಾವಣೆ ಬಂದರೆ ನಾವೊಂದು ಸ್ಪರ್ಧೆಯನ್ನು ನಮ್ಮ ವತಿಯಿಂದ ಯಾರಾದರೂ ತಯಾರು ಮಾಡ್ತೀವಿ ಅಂತೇಳಿ. ಆದರೆ ನಿನ್ನೆ ಮತ್ತು ಮೊನ್ನೆ ಏನು ನಾವು ಅವರು ಎಲ್ಲರೂ ಕೂಡಿ ಚರ್ಚೆ ಮಾಡಿದೀವಿ. ಇಲ್ಲ ಇನ್ನೊಂದು ಸ್ವಲ್ಪ ವಿಸ್ತೃತವಾಗಿ ಇನ್ನು 2 ದಿವಸ ಚರ್ಚೆ ಮಾಡಿ ಯಾರನ್ನು ಸಾಮೂಹಿಕವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋಂಥ ಚರ್ಚೆಗೆ ಇನ್ನೂ 2 ದಿವಸದ ಸಮಯವನ್ನು ನಾವು ತೆಗೆದುಕೊಂಡಿದ್ದೀವಿ. ನಾವೆಲ್ಲರೂ ಕೂಡಿ ದೆಹಲಿಯಲ್ಲಿಯೂ ಸಹ ಒಂದು ಸಭೆ ಮಾಡಬೇಕಂತೇಳಿ ನಿರ್ಣಯ ಮಾಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತೇನು ನಡೆದಿದೆ ಜಿಲ್ಲಾ ಅಧ್ಯಕ್ಷರ ಒಂದು ನೇಮಕಾತಿ, ಇದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಇದು ಪಾರದರ್ಶಕವಾಗಿಲ್ಲ, ಒಂದು ಗುಂಪಿನ ಅಧ್ಯಕ್ಷ ಮಾಡುವಂಥ ಒಂದು ವ್ಯವಸ್ಥೆ ಆಗಿದ್ದರ ಹಿನ್ನೆಲೆಯಲ್ಲಿ ಇವತ್ತೇನು ಇಡೀ ರಾಜ್ಯದಲ್ಲಿ ಏನು ಅಸಮಾಧಾನ ಇವತ್ತು ಹೊಗೆ ಆಡ್ತಾ ಇದೆ. ಕೆಲವೊಂದು ಕಡೆ ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು ಅಪಮಾನ ಮಾಡೋ ರೀತಿಯಲ್ಲಿ ಅವರಿಗೆ ಅವಮಾನ ಮಾಡುವಂಥವ್ರನ್ನು ಸಹ ನೇಮಕಾತಿ ಮಾಡುವಂಥ ಕೆಲಸ ಇವತ್ತೇನಾಗಿದೆ. ಅದನ್ನು ಇವತ್ತು ನಾವು ನಿನ್ನೆ ಸಹ ಏನು ಅಲ್ಲಿನ ಎಲ್ಲ ಏನು ನಮ್ಮ ತಟಸ್ಥತೆ ಏನು ಹೇಳ್ತಾ ಇದ್ರು ಅವರೆಲ್ಲರ ಜೊತೆಗೆ ನಮ್ಮ ಹಿರಿಯರಾದಂಥ ರಮೇಶ್ ಜಾರಕಿಹೊಳಿ ಅವರು, GM ಸಿದ್ದೇಶ್ ಅವರು, ಚಂದ್ರಪ್ಪನವರು, ಅದೇ ರೀತಿ ಕುಮಾರ್ ಬಂಗಾರಪ್ಪನವರು, ನಮ್ಮ ಹರೀಶ್ ಅವರು ಮತ್ತು BV ನಾಯಕರು ಎಲ್ಲರೂ ನಾವು ಚರ್ಚೆ ಮಾಡಿಕೊಂಡು ಇಲ್ಲ ಒಂದೊಂದು 2-3 ದಿವಸ ತಡೀರಿ, ಏನು ಹೈಕಮಾಂಡ್ ಏನು ನಿರ್ಣಯ ಮಾಡ್ತೈತೆ ಕಾದು ನೋಡೋಣ, ಅಲ್ಲಿಂದ ಮುಂದೆ ಏನು ಹೆಜ್ಜೆ ಇಡಬೇಕು ಅನ್ನೋಂಥ ನಿರ್ಣಯ ಮಾಡ್ಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಚರ್ಚೆ ಮಾಡಿದ್ದೀವಿ. ನಾವು ಏನದೀವಿ ಇವೆಲ್ಲ ವಿಚಾರಗಳಿಗೆ ಬದ್ಧದೀವಿ. ಯಾವುದೇ ಬದಲಾವಣೆ ನಮ್ಮಲ್ಲಿ ಇಲ್ಲ ಅನ್ನೋಂಥದ್ದನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇವೆ.